There is no groups. There is no groups among the workers. Among the workers groups ಇಲ್ಲ. ಯಾರಾದ್ರೂ ಒಬ್ರು ಇಬ್ರು ಒಂದು ಮೆಮೊರಾಂಡಮ್ ತಗೊಂಡೋಗಿ ಎಲ್ಲಾದ್ರೂ ಒಂದು ಕೊಟ್ರೆ ಅವ್ರ ಗ್ರೂಪ್ ಅಂತ ಒಂದು ಪರಿಗಣನೆ ಮಾಡಬಾರ್ದು. ನೋ ಇದೆ. ಸೊ ಹಂಗಾಗಿ ಇಡೀ KGF ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಒಗ್ಗಟ್ಟಾಗಿದ್ದಾರೆ. ಒಗ್ಗಟ್ಟಾಗಿ ಬಂದು ಈ ಹೋರಾಟವನ್ನು ಬಂದು ಮಾಡ್ತಾರೆ. ಈ ಹೋರಾಟ ಮಾಡಕ್ಕೆ ಮೊದಲು 72 ಗಂಟೆ ಒಳಗಾಗಿ ನಮ್ಮ ಕಿಶನ್ ರೆಡ್ಡಿ ಮುಖಾಂತರ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಈ ಹೋರಾಟವನ್ನು ಬಂದು ನಾವು ಮುಂದುವರಿಸ್ತೀವಿ. ಬಿಕಾಸ್ ನಮ್ಮ ಮಾಜಿ ನೌಕರರ ಸಂಘದ ಪದಾಧಿಕಾರಿಗಳು ಎಲ್ಲ ಇಲ್ಲಿ ಸೇರಿದ್ದಾರೆ. ಇದುವರೆಗೂ ತಾವೆಲ್ಲ ಬಂದು ಅವರೆಲ್ಲ ಏನೇನು ಮಾತಾಡಿದ್ದಾರೆ ಅನ್ನೋದೆಲ್ಲ ಬಗ್ಗೆ ಎಲ್ಲರೂ ಬಂದು ತಮಿಳಿನಲ್ಲೇ ಮಾತಾಡಿದ್ರು. ಯಾಕಂದ್ರೆ ಇಲ್ಲಿರ್ತಕ್ಕಂಥ 99% ಬಂದು ತಮಿಳ್ ಜನರು, ಅವರಿಗೆ ಅರ್ಥ ಆಗಬೇಕು, ಈ ಹೋರಾಟದಲ್ಲಿ ಅವರು ಭಾಗವಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಬಂದು ತಮ್ಮ ಮನವಿಯನ್ನು ಬಂದು ತಮಿಳಿನಲ್ಲಿ ಮಾಡಿದ್ದಾರೆ. ಸೊ ಇದ್ರೆ ಕೂಡ ನಿಮಗೂ ಬಂದು ಅರ್ಥ ಆಗತ್ತೆ, ಇಲ್ಲಿರ್ತಕ್ಕಂಥವ್ರಿಗೂ ಅರ್ಥ ಆಗತ್ತೆ. ನಾನು ಇವಾಗ ನಿಮ್ಮ ಮಧ್ಯದಲ್ಲಿ ಇಡಬೇಕಾದ ಒಂದು 2-3 ಸಮಸ್ಯೆಗಳಿದೆ ಅಷ್ಟೇ. ಮೊದಲನೇದಾಗಿ ನಮ್ಮ ಮುಖಂಡರೆಲ್ಲ ಬಂದು ಏನು ತಿಳಿಸಿದಾರೋ ತಮಗೆ, ಸುಮಾರು 1 ವರ್ಷದಿಂದ ಬಂದು ಈ ವಿಚಾರದಲ್ಲಿ ನಾವು ಬಹಳ ಉನ್ನತ ಮಟ್ಟದಲ್ಲಿ ಬಂದು ಸಭೆ ಎಲ್ಲ ಬಂದು ಅಟೆಂಡ್ ಮಾಡಿದ್ದೀವಿ. ಕೇಂದ್ರ ಸಚಿವರು, ಕೇಂದ್ರ ಅಧಿಕಾರಿಗಳು ಇವ್ರ ಜೊತೆ ಬಂದು ನಾವು ಚರ್ಚೆ ಎಲ್ಲ ಮಾಡಿದ್ದೀವಿ, ಮಾತಾಡಿದ್ದೀವಿ. ಬಟ್ ಇವತ್ತು ಯಾತಕ್ಕೆ ಈ ಹೋರಾಟ ಅನ್ನೋದು ಕೂಡ ತಾವೆಲ್ಲ ಬಂದು ಯೋಚನೆ ಮಾಡ್ಬೋದು. ಈ ಹೋರಾಟ ಯಾತಕ್ಕಂತ ಹೇಳಿದ್ರೆ, ನಾವೆಲ್ಲ ಬಂದು ಹೋಗಿ ಅಲ್ಲಿ ಚರ್ಚೆ ಮಾಡಿ ಸೆಕ್ರೆಟರಿ ಹತ್ರ ಬಂದು ಡಿಸ್ಕಷನ್ ಮಾಡಿದಾಗ ಕಾರ್ಮಿಕರಿಗೆ ಕೊಡ್ಬೇಕಾದ ದುಡ್ಡು ಸುಮಾರು ಒಂದು 200-250 ಕೋಟಿ ಇರುತ್ತೆ ಅಷ್ಟೇ. ಇದೇನು ದೊಡ್ಡ ಸಮಸ್ಯೆ ಇಲ್ಲ ಅಂತ ಒಂದು ಮಾತನ್ನ ಬಂದು ಮಾನ್ಯ BGML ಜಾಯಿಂಟ್ ಸೆಕ್ರೆಟರಿ ಟು ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್ ಈ ವಿಚಾರವನ್ನು ಬಂದು ನಮ್ಗೆ ತಿಳಿಸಿದ್ರು. ಸರಿ, ಈ ವಿಚಾರದಲ್ಲಿ ಬಂದು ಅವ್ರು ತಿಳಿಸಿದ ಮೇಲೆ ಅವರು ಬಂದು ಅವರು ಸೆಕ್ರೆಟರಿಯಲ್ ಗ್ರೂಪ್ ಇದೆಯಲ್ಲ, ಸೆಕ್ರೆಟರಿಯಲ್ ಗ್ರೂಪ್, ಈಗ ನಾವು ಜಾಯಿಂಟ್ ಸೆಕ್ರೆಟರಿ ಹತ್ರ ಮಾತಾಡಿದೀವಿ. ಸೆಕ್ರೆಟರಿ ಟು ದಿ ಮಿನಿಸ್ಟ್ರಿ ಫಾರ್ ಮೈನ್ಸ್ ಮಿಸ್ಟರ್ ಪಿಯೂಷ್ ಗೋಯಲ್ ಇದ್ದಾರೆ. ಇವಾಗ ಇನ್ನೂ ಅನೇಕ ಸೆಕ್ರೆಟರೀಸ್ ಎಲ್ಲ ಬಂದು ಸೇರಿ ಒಂದು ಕಮಿಟಿ ಇದೆ, ಕ್ಯಾಬಿನೆಟ್ ಸಬ್ ಕಮಿಟಿ ಅಂತ ಇದ್ದಾರೆ. ಅದನ್ನು ಈ ಕ್ಯಾಬಿನೆಟ್ ಸಬ್ ಕಮಿಟಿನವರು ಈ ವಿಚಾರವನ್ನು ಬಂದು ಗಂಭೀರವಾಗಿ ಪರಿಗಣಿಸಲಿಲ್ಲ. ಈ ನಿಟ್ಟಿನಲ್ಲಿ ಬಂದು ನಮ್ಮ ಮಾನ್ಯ ಸಂಸದರಾದಂತಹ ಶ್ರೀ ಮಲ್ಲೇಶ್ ಬಾಬು ಅವರು ಅಧಿಕಾರಿಗಳ ಜೊತೆ ಬಂದು ಚರ್ಚಿಸಿ ಕಾರ್ಮಿಕರಿಗೆ ಬಂದು ಈ ವಿಷಯವನ್ನು ಬಂದು ನೀವು ಖಂಡಿತವಾಗಿ ಬಂದು ಮಾಡಿಕೊಡ್ಬೇಕು ಅಂತ ಒಂದು ಅವರು ದಿಟ್ಟವಾಗಿ ಬಂದು ಮಾತಾಡಿದ್ದಾರೆ. ಅದನ್ನ ಮಾತಾಡಿದ ನಂತರ ಕೂಡ ಬಂದು ಅವರು ಬಂದು ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಇವಾಗ ಇದನ್ನ ಬಂದು ಒಂದ್ ಕಡೆ ಇರುವಾಗ, ಸೆಟಲ್ಮೆಂಟ್ ಆಗದೆ ಇರೋ ವಿಚಾರ ಬಂದು ಒಂದ್ ಕಡೆ ಇರುವಾಗ, BGML ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳನ್ನ ಬಂದು ಸ್ವಂತ ಮಾಡಬೇಕು, STBP ಎಂಪ್ಲಾಯೀಸ್ಗೆ ಬಂದು ಅವರಿಗೆ ಬಂದು ಹಕ್ಕುಪತ್ರ ಕೊಡಬೇಕು, ಈ ವಿಚಾರ ಎಲ್ಲಾ ಬಂದು ಪೆಂಡಿಂಗ್ ಇದೆ. ಅದು ಪಾಸ್ಟ್ 25 years, knowingly or unknowingly, the union government is systematically sabotaging the development of this area, particularly to consider the BGML ex-employees associations. ಅವರ ಕೋರಿಕೆ ಏನಿದೆಯೋ ಅದನ್ನ ಬಂದು ಅವ್ರು ಕನ್ಸಿಡರ್ ಮಾಡಕ್ಕೆ ಬರ್ತಾ ಇಲ್ಲ. ಸೊ ಇದು ಒಂದು ವಿಷಯ. ಸೊ ಈ ವಿಷಯ ಬಂದು ನಾವು ಯಾವ ರೀತಿ ಮಾಡಬೇಕು ಅಂತ ನೋಡುವಾಗ, ನೋಡಿ ಇವಾಗ ಅವರು ಬಂದು ಏನ್ ಮಾಡಿದ್ದಾರೆ, ದಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಸ್ ಡಿಸೈಡೆಡ್ ಇನ್ ಇಟ್ಸ್ ಮೀಟಿಂಗ್, ತೀರ್ಮಾನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, KGF ನಲ್ಲಿ ಇರ್ತಕ್ಕಂಥ ಸೈನಾಡ್ ಡಂಪ್ಸ್ ಮತ್ತು KGF ನಲ್ಲಿ ಇರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ BGML ನ ಶಾಫ್ಟ್ಗಳು ಮತ್ತು ವರ್ಕ್ಶಾಪ್ಗಳಲ್ಲಿ ಇರ್ತಕ್ಕಂಥ ಯಂತ್ರೋಪಕರಣಗಳು ಹಾಗೂ BGML ಪ್ರದೇಶದಲ್ಲಿ ಇರ್ತಕ್ಕಂಥ ಜಮೀನು, ದಿ ಎಂಟೈರ್ ಲ್ಯಾಂಡ್ ಪಾರ್ಸಲ್ ಅಂತ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ದೇ ಅಪ್ರೋಚ್ ದಿ ಆನರಬಲ್ ಹೈಕೋರ್ಟ್ ವಾಂಟೆಡ್ ದಿ ಪರ್ಮಿಷನ್ ಕೇಳಿ ಅವರ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿ ಸಲ್ಲಿಸಿ ನಮಗೆ ಬಂದು ಸೈನಾಡ್ ಡಂಪ್ಸು ಮತ್ತು ಈ ಶಾಫ್ಟ್ಸ್ ಎಲ್ಲ ಬಂದು ನಾವು ಮಾರಬೇಕು, ಮಾನಿಟೈಸೇಷನ್ ಮಾಡಬೇಕು ಅಂತ ಹೇಳಿ ಅವ್ರು ಅರ್ಜಿ ಕೊಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡಬೇಕು, ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಎಲ್ಲರೂ ಯೋಚನೆ ಮಾಡಬೇಕು. ಸಪೋಸ್ ಇನ್ ಕೇಸ್ ನಮ್ಮ ವಕೀಲರಾದಂತ ಸನ್ಮಾನ್ಯ ಸನ್ನಮಾಳಿಗೆ ಅವರು ಬಂದು ಇದಕ್ಕೆ ವಿರೋಧವಾಗಿ ಬಂದು ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದೀವಿ. ಸೊ ಅದರಲ್ಲಿ ನಾವೇನು ಹೇಳಿ, ಯಾವುದೇ ಕಾರಣಕ್ಕೂ ಯಾವುದ ಆಸ್ತಿಯನ್ನು ಕೂಡ ನಮ್ಮ ಕಾರ್ಮಿಕರ ಸಮಸ್ಯೆಗಳನ್ನ ಬಂದು ಬಗೆಹರಿಸಿದೆ, ಅವ್ರಿಗೆ ಸೆಟಲ್ಮೆಂಟ್ ಮಾಡದೆ, ಹಕ್ಕುಪತ್ರಗಳನ್ನು ಬಂದು ವಿತರಣೆ ಮಾಡದೆ, ಇದನ್ನ ಬಂದು ನೀವು ಮಾಡಬಾರ್ದು ಅಂತ ಹೇಳಿ ನಾವು ಅರ್ಜಿಯಲ್ಲಿ
ವಿರುದ್ಧವಾಗಿ ನಾವು ಅಲ್ಲಿ ಹಾಕಿದೀವಿ. ಸೊ ಇದನ್ನ ನಾವು ಯಾವತ್ತಕ್ಕೆ ಬಂದು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದೀವಿ ಅಂತ ಹೇಳಿದ್ರೆ, ಈ ವಿಚಾರ ಬಂದು ಇಡೀ ಕೆಜಿಎಫ್ ಕ್ಷೇತ್ರದಲ್ಲಿ ಗಂಭೀರವಾಗಿ ಪರಿಗಣಿಸಲೇಬೇಕಾಗುತ್ತದೆ. ಸಪೋಸ್ ಇನ್ ಕೇಸ್ ಬಂದು ಬೈ ಸೆಂಟ್ರಲ್ ಗವರ್ಮೆಂಟ್ ಬಂದು ಸಪೋರ್ಟ್ ಮಾಡೋ ಒಂದು ನಿಟ್ಟಿನಲ್ಲಿ ಆನರಬಲ್ ಹೈಕೋರ್ಟ್ ಬಂದು ಬಿಜಿಎಂಎಲ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಗೆ ಬಂದು ಸಪೋರ್ಟ್ ಆಗಿ ಬಂದು ಪರ್ಮಿಷನ್ ಕೊಟ್ಬಿಟ್ರೆ, ಇವರೆಲ್ಲದನ್ನು ಬಂದು ಮಾರಕ್ಕೆ ಕೊಟ್ಬಿಟ್ರೆ, ಇಟ್ ವಿಲ್ ಬಿ ಎ ಪ್ರೆಸಿಡೆಂಟ್, ಅದೊಂದು ಮಾದರಿ ಆಗ್ಬಿಡುತ್ತೆ. ನಾಳೆ ಇದನ್ನ ಇಟ್ಕೊಂಡು ಕೆಜಿಎಫ್ ಪ್ರದೇಶದಲ್ಲಿ ಇರ್ತಕ್ಕಂಥ ಬಿಜಿಎಂಎಲ್ ಟೌನ್ಶಿಪ್ ನ ಕೂಡ ಬಂದು ಅವರು ಸೇಲ್ ಮಾಡಕ್ಕೆ ಅಲ್ಲಿ ಪರ್ಮಿಷನ್ ಕೇಳ್ತಾರೆ. ನ್ಯಾಚುರಲ್ ಆಗಿ ಬಂದು ಒಂದಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ಇನ್ನೊಂದಕ್ಕೂ ಕೊಡಬೇಕಾದ ಒಂದು ಅನಿವಾರ್ಯ ಸ್ಥಿತಿ ಹೈಕೋರ್ಟ್ ಅಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ಇಟ್ ಈಸ್ ದಿ ಪಾಲಿಸಿ ಆಫ್ ದಿ ಯೂನಿಯನ್ ಗವರ್ಮೆಂಟ್ ಟು ಮಾನಿಟೈಸ್ ದಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಪ್ರಾಪರ್ಟೀಸ್, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಏನೇ ಇದ್ರು ಅದನ್ನ ಬಂದು ಮಾನಿಟೈಸೇಷನ್ ಮಾಡಿ ಇರ್ತಕ್ಕಂಥ ಸಾಲ ಎಲ್ಲ ಬಂದು ತೀರಿಸಬೇಕು ಅಂತ ಅವರಲ್ಲಿ ಪಾಲಿಸಿ ಇದೆ. ಸೊ ಈ ಪಾಲಿಸಿಯಿಂದ ಇಡೀ ಕೆಜಿಎಫ್ ಪ್ರದೇಶ ಸ್ವಲ್ಪ ಯೋಚನೆ ಮಾಡಿ ನೋಡಬೇಕು. ಇಫ್ ದ ಲ್ಯಾಂಡ್ ಪಾರ್ಸಲ್ ಇಸ್ ಬಿನ್ ಆಕ್ಷನ್ಡ್ ಟು ಸಂಬಡಿ, ಒಂದು ಥರ್ಡ್ ಪಾರ್ಟಿ ಫೋರ್ತ್ ಪಾರ್ಟಿ ಕೊಟ್ಬಿಟ್ರೆ ಇಡೀ ಈ ಬಿಜೆಪಿ ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳು ಯಾವುದು ಇರೋದಿಲ್ಲ, ಎಲ್ಲ ಬಂದು ಅವರು ಒಂದು ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ ಒಂದು ಪರಿಸ್ಥಿತಿ ಇದೆ. ವೈ ಐ ಆಮ್ ಟೆಲಿಂಗ್ ದಿಸ್ ಈಸ್ ಇಟ್ ಈಸ್ ಎ ಫಾರ್ ಸೈಟೆಡ್ನೆಸ್. ಮುಂದಿನ ಆಲೋಚನೆ ಬಂದು ನಾವು ಮಾಡ್ಬೇಕಾಗತ್ತೆ. ಬಿಡುತ್ತೆ, ನಾವೆಲ್ಲ ಹೋರಾಟ ಮಾಡ್ತೀವಿ, ಅದು ಯಾವನು ಬಂದು ಮಾಡ್ಬಿಡ್ತಾನೆ ಅನ್ನೋದೆಲ್ಲ ಬಂದು ಬೇರೆ ವಿಚಾರ. ಐ ಟು ಕ್ಯಾನ್ ಆಲ್ಸೋ ಚಾಲೆಂಜ್. ಯಾವನು ಬಂದು ಮುಟ್ಟಕ್ಕೆ ಬರೋಕ್ ಆಗಲ್ಲ, ಅವ್ರು ಆಕ್ಷನ್ ಮಾಡಿದ್ರೆ ಕೂಡ ಬಂದು ಅದನ್ನ ಮುಟ್ಟಕ್ಕೆ ಬರೋದಿಲ್ಲ ಅಂತ ನಾವು ಕೂಡ ಬಂದು ಆಕ್ಷನ್ ಮಾಡ್ತೀವಿ. ಬಟ್ ಇನ್ ರಿಯಾಲಿಟಿ ವೆನ್ ವಿ ಹ್ಯಾವ್ ಟು ಗೋ ಫಾರ್ ದಿ ಲೀಗಲ್ ಜ್ಯೂರಿಸ್ಪ್ರುಡೆನ್ಸ್ ಆಕ್ಟ್ ಪ್ರಕಾರ ಬಂದು ನೋಡ್ಬೇಕಾದ್ರೆ ಇಂಥ ಒಂದು ಸಮಸ್ಯೆ ಬಂದು ಏನಾಗುತ್ತೆ, ಅಲ್ಲಿ ಹೈಕೋರ್ಟ್ ಅಲ್ಲಿ ಆದೇಶ ಆದ ಮೇಲೆ ನಾವು ಮತ್ತೆ ಬಂದು ಅಪೀಲ್ಗೆ ಹೋಗ್ಬೇಕು. ಇಟ್ ಈಸ್ ದಿ ಲೀಗಲ್ ಟರ್ಮ್ಸ್. ಸೊ ಇದೆಲ್ಲ ಬಂದು ನಾವು ಮಾಡ್ಬೇಕಂತ ಹೇಳಿದ್ರೆ ಬಹಳ ಕಷ್ಟ ಇದೆ. ಅದರಿಂದಾಗ ಬಂದು ಮೊದಲೇ ಅದು ಆಗಕ್ಕೆ ಮುಂಚೆನೆ ಬಂದು ಇಡೀ ಕೆಜಿಎಫ್ ಪ್ರದೇಶದಲ್ಲಿರ್ತಕ್ಕಂಥ ಪರ್ಟಿಕ್ಯುಲರ್ಲಿ ಬಿಜಿಎಂಎಲ್ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಎಲ್ಲರೂ ಬಂದು ಒಗ್ಗೂಡಿ ಈ ಹೋರಾಟವನ್ನ ಮುಖಾಂತರ ಬಂದು ಏನ್ ಮಾಡಕ್ಕೆ ಬಯಸ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಬರೀ ಎತ್ತಿದ ತಕ್ಷಣ ಬಂದು ಹೋರಾಟ ಕೂಡ ಮಾಡೋದಿಲ್ಲ. ವಿ ಹ್ಯಾವ್ ಗಿವನ್ 72 hours ಟೈಮ್. ವಿ ಹ್ಯಾವ್ ಗಿವನ್ 72 hours ಟೈಮ್ to give an appointment with the Honorable Minister for Union Minister for Mines, Mr. G. Kishan Reddy. ಸೊ ಅವ್ರ ಹತ್ರ ಬಂದು ನಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ, ಬಿಕಾಸ್ ಈಸ್ ಎ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ಅವ್ರಿಗೆ ಮಾನವೀಯ ದೃಷ್ಟಿ ಬಗ್ಗೆ ಗೊತ್ತಿರುತ್ತೆ, ಸರ್ಕಾರಿ ಅಧಿಕಾರಿಗಳಿಗೆ ಬಂದು ಗೊತ್ತಿರೋದಿಲ್ಲ. ಇದನ್ನ ಯಾತಕ್ಕೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಮೋಸ್ಟ್ಲಿ ಮಿಸ್ಟರ್ ಪಿಳ್ಳೈ ಇಸ್ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್, ಅವ್ರಿಗೆ ಗೊತ್ತಿರುತ್ತೆ. 1997 ಅಲ್ಲಿ ಕೆಜಿಎಫ್ ಬಿಜಿಎಂಎಲ್ ನ ಬಂದು ಮುಚ್ಚಲಕ್ಕೆ ಅಧಿಕಾರಿಗಳ ವರ್ಗಗಳೆಲ್ಲ ಬಂದು ತೀರ್ಮಾನ ಮಾಡಿದ್ರು. 97 ಅಲ್ಲಿ ಐಕೆ ಗುಜರಾಲ್ ವಾಸ್ ದಿ ಪ್ರೈಮ್ ಮಿನಿಸ್ಟರ್. ಸೆಕ್ರೆಟರಿ ಎಲ್ಲ ಬಂದು ಈ ರೀತಿ ತೀರ್ಮಾನ ಮಾಡಿದ್ದಾರೆ, ಏನಂತ, ಬಿಜಿಎಂಎಲ್ ಮೈನ್ಸ್ ನ ಮುಚ್ಚಿಬಿಡ್ಬೇಕು ಅಂತ. ಬಿಫೋರ್ ದಿ BA4 could decide in the year 2001, before the High Court of Karnataka could decide in the 2001, prior to that 2007 ಅಲ್ಲಿ, 1997 ಅಲ್ಲಿ ನಮ್ಮ ಸೆಕ್ರೆಟರಿಯಲ್ ಗ್ರೂಪ್ ಬಿಜಿಎಂಎಲ್ ಇರ್ತಕ್ಕಂಥವರು ಅವ್ರು ತೀರ್ಮಾನ ಮಾಡಿದ್ರು, ಏನಂತ, ಬಿಜಿಎಂಎಲ್ ಕ್ಲೋಸ್ ಮಾಡಬೇಕು, ಇಟ್ ಈಸ್ ನಾಟ್ ವಯಬಲ್, ಇಟ್ ಈಸ್ ನಾಟ್ ಎಕನಾಮಿಕಲಿ ವಯಬಲ್, ಅದರಿಂದ ಬಂದು ಇದನ್ನ ನಾವು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರು. ಅವಾಗ ನಾವು ಸುಮ್ಮನೆ ಇರ್ಲಿಲ್ಲ. ಕೆಜಿಎಫ್ ಇರ್ತಕ್ಕಂಥ ಎಲ್ಲಾ ಮುಖಂಡರು, ಬೇರೆ ಬೇರೆ ಪಕ್ಷದಲ್ಲ ಬಂದು ನಾವು ಸೇರಿ ನಮ್ಮ ನೇತೃತ್ವದಲ್ಲಿ ಬಂದು ಅವತ್ತಿನ ದಿವಸ ಇರ್ತಕ್ಕಂಥ ನಮ್ಮ ಐಕೆ ಗುಜರಾಲ್ ನ ಬಂದು ಭೇಟಿ ಮಾಡ್ಲಿಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ 15 MPs ನ ಬಂದು ನಾವು ಆರ್ಗನೈಸ್ ಮಾಡಿದ್ವಿ. ಬಿಹಾರಲ್ಲಿ ಇರ್ತಕ್ಕಂಥ MPs ನ ಆರ್ಗನೈಸ್ ಮಾಡಿದ್ವಿ. ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ತಕ್ಕಂಥ ಎಲ್ಲ NDA ಗ್ರೂಪ್, ಇವರೆಲ್ಲ ಬಂದು ನ್ಯಾಷನಲ್ ಫ್ರಂಟ್ ಗ್ರೂಪ್, ನ್ಯಾಷನಲ್ ಫ್ರಂಟ್ ಅಲ್ಲಿ ಎಲ್ಲಾ ನಮ್ಮ ಪಾರ್ಲಿಮೆಂಟರಿಯರ್ಸ್ ಬಂದು ಎಲ್ರೂ ಬಂದು ಒಂದಾಗಿ ಸೇರಿಸಿ, ನಮ್ಮ ಸಿ ನಾರಾಯಣ ಸ್ವಾಮಿ ಅಂತ ಹೇಳಿದ್ರು ಬೆಂಗಳೂರು ನಾರ್ತ್ ನಲ್ಲಿ, ಅವ್ರ ಮುಖಾಂತರ ಪ್ಲಸ್ ಬಂದು ನಮ್ಮ ಮಿಸ್ಟರ್ BL ಶಂಕರ್ ಅವ್ರು ಬಂದು ಕರ್ನಾಟಕ ಪ್ರದೇಶದ ಜನತಾದಳದ ಅಧ್ಯಕ್ಷರಾಗಿದ್ರು. ಅವ್ರನ್ನೆಲ್ಲ ಬಂದು ನಾವು ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ ಶ್ರೀ ಐಕೆ ಗುಜರಾಲ್ ಹತ್ರ ಬಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದೀವಿ. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಈ 35 MPs ಏನಿದೀವಿ ನಾವೆಲ್ಲ ಅವ್ರನ್ನ ಹೋಗಿ ಮೀಟ್ ಮಾಡಿ, ಅಲಾಂಗ್ ವಿತ್ ಅವರ್ ಕೋಲಾರ್ ಡಿಸ್ಟ್ರಿಕ್ಟ್ MP ಮಿಸ್ಟರ್ ಮುನಿಯಪ್ಪ, KH ಮುನಿಯಪ್ಪ ಅವ್ರನ್ನ ಕೂಡ ನಾವು ಕರ್ಕೊಂಡು ಹೋಗಿದ್ವಿ ಜೊತೆಯಲ್ಲಿ. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಿ, ಸೆಕ್ರೆಟರೀಸ್ ಬಂದು ಡಿಸಿಷನ್ ತಗೊಂಡಿದ್ದಾರೆ, ಇದನ್ನ ಬಂದು ಸ್ಟಾಪ್ ಮಾಡ್ಬೇಕಂತ ಕೇಳಿದ್ವಿ. ಅಷ್ಟೇ ತಾನೇ ಅಂತ ಹೇಳಿ ದ ಸ್ಟೇಟಸ್ ಕೋ ಟು ಬಿ ಮೇಂಟೈನ್ಡ್ ಅಂತ ಹೇಳಿ ಒಂದು ಆದೇಶವನ್ನ ಬಂದು ಐಕೆ ಗುಜರಾಲ್ ಆದೇಶ ಮಾಡಿದ್ದಾರೆ. ಅದರಿಂದ ಇವತ್ತಿನ ದಿವಸ ನಾವು ಏನಕ್ಕೆ ಈ ವಿಚಾರನ ನಾನು ತಿಳಿಸ್ತಾ ಇದ್ದೆ ಅಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಸೆಕ್ರೆಟರಿ ಗ್ರೂಪ್ ಒಂದು ಡಿಸಿಷನ್ ತಗೊಂಡ್ರೆ ಕೂಡ ಪೊಲಿಟಿಕಲ್ ಲೀಡರ್ಸ್ ಕ್ಯಾನ್ ಟೇಕ್ ಎ ಡಿಸಿಷನ್. The political decision can be immediately stopped. The decisions what has been taken by the secretarial groups. For this, our honorable member of parliament is going to take up the challenge
and he will going to lead this, this issue with the parliament, and he will have to fix an appointment with the honorable Shri Kishan Reddy. ಈ ವಿಚಾರ ಬಂದು ಇಡೀ ನಮ್ಮ KGF ಅಲ್ಲಿ ಮಾತ್ರ ಇಲ್ಲ, ಇಡೀ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲಾ ಇಂಪಾರ್ಟೆಂಟ್ ಲೀಡರ್ಸ್, ಪ್ರತ್ಯೇಕವಾಗಿ ನಾನು ನಿನ್ನೆ ತಾನೇ ಬಂದು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಜನತಾದಳ ಪಕ್ಷದ ಅಧ್ಯಕ್ಷರು ಹಾಗೂ ನಮ್ಮ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಎಚ್ ಡಿ ದೇವೇಗೌಡರ ಅವರನ್ನು ಕೂಡ ಭೇಟಿ ಮಾಡಿ ಈ ವಿಚಾರವಾಗಿ ಬಂದು ನಾನು ತಿಳಿಸಿದ್ದೀನಿ. ಅವರು ಕೂಡ ಬಂದು ಇಮಿಡಿಯೇಟ್ಲಿ ಬಂದು ನಾನು ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಬಂದು ಜಿ ಕಿಶನ್ ರೆಡ್ಡಿ ಅವರಿಗೆ ಬಂದು ನಾನು ನೋಟ್ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅನ್ನೋ ಒಂದು ಆಶ್ವಾಸನವನ್ನು ನಿನ್ನೆ ಕೊಟ್ಟಿದ್ದಾರೆ. ಸೊ ಅದು ಮಾತ್ರ ಅಲ್ಲ, ನಾವು ಪ್ರಹ್ಲಾದ್ ಜೋಶಿನ ಅವ್ರನ್ನ ಕೂಡ ಭೇಟಿ ಮಾಡಕ್ಕೆ ರೆಡಿ ಮಾಡಿದ್ದೀವಿ. ಸೊ ಇಡೀ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಇಂಪಾರ್ಟೆಂಟ್ ಲೀಡರ್ಸ್, BS ಯಡಿಯೂರಪ್ಪ ಇಂದ ಹಿಡ್ಕೊಂಡು ಬಿಜೆಪಿನಲ್ಲಿ ಇರ್ತಕ್ಕಂಥ ಎಲ್ಲಾ ಲೀಡರ್ಸ್ ಬಂದು ನಾವು ಯಾರನ್ನೂ ಬಿಡೋದಿಲ್ಲ. Because we wanted to see that the people of the rights of KGF must be protected. The BJML employees ಎಷ್ಟು ವರ್ಷ ಕಷ್ಟಪಟ್ಟಿದ್ದಾರೆ ಅನ್ನೋ ವಿಷಯ ಬಂದು ಅವ್ರಿಗೆ ಗೊತ್ತಿರಬೇಕು. ಆ ಗೊತ್ತಿರ್ಬೇಕಂತ ಹೇಳಿದ್ರೆ ಇವ್ರ ಕಷ್ಟ ಏನಿದೆ ಎಲ್ಲರೂ ಬಂದು ಸೇರಿ ನಮಗೋಸ್ಕರ ಅವ್ರು ಮಾತಾಡಬೇಕು. ಸೊ ಈ ನಿಟ್ಟಿನಲ್ಲಿ ಬಂದು ಬರೀ BJML ಎಂಪ್ಲಾಯೀಸ್ ನ ಸೆಟಲ್ಮೆಂಟ್ ಮಾತ್ರ ಇಲ್ಲ, 10,000 ಮನೆಗಳಿದೆ KGF ಅಲ್ಲಿ, ಬರೀ ಮೈನಿಂಗ್ ಸಂಬಂಧಪಟ್ಟದ್ದು 10,000 ಗುಡಿಸಲುಗಳಿದೆ. ಅದ್ರಲ್ಲೆಲ್ಲ ಬಂದು ಇರತಕ್ಕಂಥವ್ರು ಬಂದು ಬೇರೆ ಯಾರ ಇಲ್ಲ, ನಮ್ಮ BJMLಗೋಸ್ಕರ, ಈ ದೇಶಕ್ಕೋಸ್ಕರ ಚಿನ್ನವನ್ನು ತಗೊಂಡು ಈ ದೇಶದ ಅಭಿವೃದ್ಧಿಗೋಸ್ಕರ ಕೊಟ್ಟಕ್ಕಂಥವ್ರು, ಪ್ರಾಣವನ್ನು ಕೊಟ್ಟಿರ್ತಕ್ಕಂಥವ್ರು. ಇಂಥವ್ರಿಗೆ ಬಂದು ನಾವು ಜೊತೆಗೆ ನಿಂತಿಲ್ಲ ಅಂತ ಹೇಳಿದ್ರೆ, ಇಂಥವ್ರಿಗೆ ಬಂದು ಒಂದು ಕೇಂದ್ರ ಸರ್ಕಾರ ನಮ್ಮ ಜೊತೆ ನಿಂತಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರಿಗೆ ನಿಂತ್ಕೊಳ್ತಾರೆ? ಸೊ ಅದರಿಂದಾಗಿ ಈ 10,000 ಗುಡಿಸಲುಗಳು ಏನಿದೆಯೋ, ಮನೆಗಳು ಏನಿದೆಯೋ ಅವ್ರಿಗೆಲ್ರಿಗೂ ಬಂದು ಹಕ್ಕುಪತ್ರವನ್ನು ಕೊಡಬೇಕು. ಅದನ್ನ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಯಲ್ಲಿ ಬಂದು ನಮ್ಮ ಮಾನ್ಯ ಪ್ರೈಮ್ ಮಿನಿಸ್ಟರ್ ಬಂದು ಇದನ್ನ ಕನ್ಸಿಡರ್ ಮಾಡ್ಬೇಕಂತ ಹೇಳಿದ್ರೆ ದೇರ್ ಶುಡ್ ಬಿ ಎ ವೆರಿ ಪವರ್ಫುಲ್ ಲಾಬಿ ಶುಡ್ ಬಿ ಟೇಕನ್ ಅಪ್ ಅಟ್ ದಿ ಡೆಲ್ಲಿ ಲೆವೆಲ್. ಆ ಲಾಬಿಗೆ ಬಂದು ನಮ್ಮ ಸಂಸದರು ಶ್ರೀ ಮಲ್ಲೇಶ್ ಬಾಬು ಇಸ್ ದ ಮೋಸ್ಟ್ ಎಜುಕೇಟೆಡ್ ಪರ್ಸನ್ ಇನ್ ಅವರ್ ಕಾನ್ಸ್ಟಿಟ್ಯೂನ್ಸಿ, MBA ಓದಿರತಕ್ಕಂಥವ್ರು. ಅದರಿಂದ ಅವರು ಬಂದು ಇದನ್ನೆಲ್ಲ ಬಂದು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಬಂದು ಅವ್ರು ಮಾಡಕ್ಕೆ ಅವ್ರಿಗೆ ಶಕ್ತಿ ಇದೆ ಅಂತ ಹೇಳಿ ಈ ವಿಚಾರವನ್ನು ನಾನು ಒಂದು ವಿಚಾರವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎರಡನೇ ವಿಚಾರ, ನಿನ್ನೆ ತಾವೆಲ್ಲ ನೋಡಿರ್ತೀರಾ, ಸೈಲೆನ್ಸ್ಲಿ ಬಂದು ಈ ಇಸ್ ಡೂಯಿಂಗ್ ಸಮ್ ಡೆವಲಪ್ಮೆಂಟ್ ವರ್ಕ್ಸ್ ಫಾರ್ ದ KGF ಕಾನ್ಸ್ಟಿಟ್ಯೂನ್ಸಿ. ಸೊ ನಮ್ಮ KGF ಅಲ್ಲಿ ಇರ್ತಕ್ಕಂಥ ಸ್ಪೋರ್ಟ್ಸ್ ಗ್ರೌಂಡ್ಸ್ ಏನಿದೆ, ಹಿಸ್ಟಾರಿಕಲ್ ಗ್ರೌಂಡ್ಸ್, ರೈಟ್ ಫ್ರಮ್ ದಿ ಬ್ರಿಟಿಷ್ ಎರಾ ದೀಸ್ ಗ್ರೌಂಡ್ಸ್ ವೇರ್ ದೇರ್. ನಮ್ಮ KGF ಅಲ್ಲಿ ಇರ್ತಕ್ಕಂಥವರು ಕ್ರೀಡಾಪಟುಗಳು, ದೇರ್ ಆರ್ ಹಂಡ್ರೆಡ್ಸ್ ಆಫ್ ಕ್ರೀಡಾಪಟುಗಳು, ಎಮಿನೆಂಟ್ ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್, ಯೂತ್ಸ್, ಸ್ಟೂಡೆಂಟ್ಸ್, ಇವರೆಲ್ಲ ಬಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ನೀವು ನೋಡ್ಬೋದು. ಇಡೀ ಡೈಲಿ ಬಂದು ನಾವು ನೋಡ್ತಾ ಇದೀವಿ, ಯಂಗ್ಸ್ಟರ್ಸ್ ಆರ್ ಜಾಗಿಂಗ್ ಇನ್ KGF ಕಾನ್ಸ್ಟಿಟ್ಯೂನ್ಸಿ. ಸುಮಾರು 100 ಯೂತ್ಸ್ ಬಂದು ಎಲ್ಲಾ ರೋಡ್ಸ್ ಅಲ್ಲಿ ನಾವು ನೋಡಿದ್ರೆ ದೇ ಆರ್ ಜಾಗಿಂಗ್ ಬಿಕಾಸ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ದಿ ಸ್ಪೋರ್ಟ್ಸ್ ಫೀಲ್ಡ್. ಫುಟ್ಬಾಲ್ ಅಲ್ಲಿ ಬಂದು ತುಂಬಾ ದೊಡ್ಡ ನ್ಯಾಷನಲ್ ಲೆವೆಲ್ ಅಲ್ಲಿ ಬಂದು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಂದು ಆಡಿರ್ತಕ್ಕಂಥವರೆಲ್ಲ ಬಂದು ನಮ್ಮ ಊರಲ್ಲಿ ಇದ್ದಾರೆ. ಅದೇ ರೀತಿ ಕ್ರಿಕೆಟ್ ಇದ್ದಾರೆ, ಕ್ರಿಕೆಟರ್ಸ್ ಇದ್ದಾರೆ, ಎಷ್ಟೋ ಗ್ರೌಂಡ್ಸ್ ಇದೆ. ಬರೀ ಕ್ರಿಕೆಟ್ಗೋಸ್ಕರನೇ ಬಂದು ಅದು ನಿಗದಿಪಡಿಸಿರ್ತಕ್ಕಂಥ ಗ್ರೌಂಡ್ಸ್. ಫುಟ್ಬಾಲ್ಗೋಸ್ಕರ ಬಂದು ಎಲ್ಲ ಗ್ರೌಂಡ್ಸ್ ಇದೆ, ಐ ಗ್ರೌಂಡ್ಸ್ ಇದೆ, ಆಮೇಲೆ ಬಂದು ನಮ್ಮ ಜಿಮ್ಖಾನಾ ಗ್ರೌಂಡ್ ಇದೆ. ಇಂಥ ಗ್ರೌಂಡ್ಸ್ ನೆಲ್ಲ ಬಂದು ಸುಮಾರು ಇವಾಗ ಖೇಲೋ ಇಂಡಿಯಾ ಮುಖಾಂತರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವ್ರಿಗೆ ಬಂದು ಅವ್ರು ಮಾತಾಡಿ ಅವ್ರನ್ನ ಬಂದು ಇಲ್ಲಿ KGFಗೆ ನಿನ್ನೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ. ಎಲ್ಲ ಬಂದು ಅವ್ರಿಗೆ ತಿಳುವಳಿಕೆ ಮಾಡಿಸಿದ್ದಾರೆ, ಅವ್ರಿಗೆಲ್ಲ ಬಂದು ಅದನ್ನ ತೋರಿಸಿದ್ದಾರೆ. ಎಲ್ಲ ತೋರಿಸಿದ ನಂತರ ನಾವು ದಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಟೇಕನ್ ಅಪ್ 5 ಗ್ರೌಂಡ್ಸ್ ನ ಬಂದು ಅವರೇ ಬಂದು ಕಂಪ್ಲೀಟ್ಲಿ ಬಂದು ದೇ ಆರ್ ಗೋಯಿಂಗ್ ಟು ಡೆವಲಪ್ ಇಟ್. ಸೊ ಇದೆಲ್ಲ ಬಂದು ಅವರೇ ಡೆವಲಪ್ಮೆಂಟ್ ಮಾಡ್ತಾರೆ. ಅದು ಡೆವಲಪ್ಮೆಂಟ್ ಮಾಡೋದು ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ KGF ಅಲ್ಲಿ ಮಾತ್ರ ಇಲ್ಲ, ಎಲ್ಲ ಸ್ಪೋರ್ಟ್ಸ್ ಪೀಪಲ್ಗೆಲ್ಲ ಬಂದು ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ. ಈ ಎನ್ಕರೇಜ್ಮೆಂಟ್ ಇಂದ ಬಂದು ನಮ್ಮ ಊರಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಬಂದು ಒಂದು ಉತ್ಸಾಹ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಬಂದು ಇರುತ್ತೆ. ಸೊ ಇದು ಮಾತ್ರ ಅಲ್ಲ, ಇವನ್ KGF ಕ್ಲಬ್ ಬಿಕಾಸ್ ಇಟ್ ಕಮ್ಸ್ ಅಂಡರ್ ದಿ ಸ್ಪೋರ್ಟ್ಸ್ ಕ್ಯಾಟಗರಿ, ಅದನ್ನ ಕೂಡ ಬಂದು ನಾನು ಇಂಪ್ರೂವ್ ಮಾಡ್ತೀನಿ, ಡೆವಲಪ್ ಮಾಡ್ತೀನಿ ಅಂತ ಒಂದು ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಈ ವಿಚಾರ ಎಲ್ಲ ಬಂದು ನೀವು ಇವತ್ತಿಲ್ಲ ನಿನ್ನೆ ಇಲ್ಲ, BJML ಸಮಸ್ಯೆ ಬಂದು ಇವ್ರ ತಲೆ ಮೇಲೆ ನಾನು ಕೊಟ್ಟಿದ್ದು ಯಾವತ್ತು ಅವ್ರು ಎಲೆಕ್ಟ್ ಆಗಿ ನೆಕ್ಸ್ಟ್ ಡೇ ಬಂದು ಅವ್ರ ಮನೆಯಲ್ಲಿ ಕೂತಿದ್ರು ಅವತ್ತೇ ಬಂದು ಎಂಟೈರ್ KGF ಅಲ್ಲಿ ಯಾವ ಸಮಸ್ಯೆಗಳಿದೆ ಅದನ್ನ ಕಂಪ್ಲೀಟ್ಲಿ ಬಂದು A to Z ನಾವು ಬಂದು ಅವರಿಗೆ ತಿಳುವಳಿಕೆ ಮಾಡಿಸಿದ್ವಿ. ಎಂಪ್ಲಾಯಿ ಓವರ್ 4 ಪೇಮೆಂಟ್. ಸೊ ಇಟ್ ಈಸ್ ಎ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದಿ ಎಂಪ್ಲಾಯೀಸ್ ಅಂತ ಹೇಳ್ತಾರೆ. ಇಟ್ ಈಸ್ ಅ ಫ್ಯಾಕ್ಟ್. ಅದು ಮಾತ್ರ ಅಲ್ಲ, ಎಂಪ್ಲಾಯೀಸ್ ಕೊಟ್ಟಿರೋ ಕೀರ್ತಿ ಏನಂತ ಹೇಳಿದ್ರೆ KGF ನಲ್ಲಿ ಬರೀ ಗ್ರೌಂಡ್ಸ್ ಮಟ್ಟ ಕೊಟ್ಟಿಲ್ಲ. KGF ಫಸ್ಟ್ ಏಡ್ ಕಾಲೇಜ್ ನ ಬಂದು ಡೆವಲಪ್ ಆಗಿದೆ. ಈ ಊರಲ್ಲಿ 100 ಜನ 1000 ಜನ ಇಲ್ಲಿ ಗ್ರಾಜುಯೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ಕಾಲೇಜ್ ಇನ್ ದಿ ಎಂಟೈರ್ ಸ್ಟೇಟ್ ಆಫ್ ಕರ್ನಾಟಕ. 5,000 ಸ್ಟೂಡೆಂಟ್ಸ್ ಹೊಂದಿರತಕ್ಕಂತ ಕಾಲೇಜಿನ ಬಂದು ಕೂಡ ಉತ್ಪತ್ತಿ ಮಾಡಿದ್ದು.
ಅವರ ಕಾಂಟ್ರಿಬ್ಯೂಷನ್ 1 ದಿನ ಪೇಮೆಂಟ್ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ರ ಗೀತಾ ರೋಡ್ ನೋಡ್ತಿದ್ರಲ್ಲ, ನಮ್ಮ ಇವರು ವೆಂಕಟಕೃಷ್ಣ, ನಮ್ಮ ಲೀಡರ್ ವೆಂಕಟಕೃಷ್ಣ ಅವರು, ಕಾಂಗ್ರೆಸ್ ಲೀಡರು. ಪೆಂಗಲ್ ಹನುಮಂತ ಯಾರಮ್ಮ ಇದ್ದಿದ್ದು? ಎಂ ವಿ ಕೃಷ್ಣಪ್ಪ, ದಿ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕೆ ಸಿ ರೆಡ್ಡಿ ಮನೆ ಬಗ್ಗೆನೇ ಹೇಳ್ತಾ ಇದ್ದೀನಿ. ಕೆ ಸಿ ರೆಡ್ಡಿ ಅವ್ರ ಮನೆಗೆ ಬಂದು ಅಂದಿನ ಪ್ರೈಮ್ ಮಿನಿಸ್ಟರ್ ಬಂದು ಬರ್ತಾರೆ, ನೆಹರು ಬರ್ತಾ ಇದ್ದಾರೆ. ಆ ನೆಹರು ಅವರು ಬರುವಾಗ ಆ ರೋಡ್ ಇಲ್ಲ. ಅವಾಗ ಆ ರೋಡ್ ನ ಬಂದು ಹಾಕೊಟ್ಟಿದ್ದು ಯಾರು? ಇಟ್ ಈಸ್ ದಿ ಕ್ರೆಡಿಟ್, ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಅವರ್ BGML ಎಂಪ್ಲಾಯೀಸ್. ಇಷ್ಟೊಂದು ಕೀರ್ತಿಯನ್ನು ಕೊಟ್ಟಿರ್ತಕ್ಕಂಥ BGML ಕಾರ್ಮಿಕರು 25 ವರ್ಷದಿಂದ ಬಂದ ಆಫ್ಟರ್ ಆಲ್ 250 crores ಬಂದ್ರು ಬೇಡಿಕೆ ಇಡ್ತಾ ಇದ್ದಾರೆ. ಅದು ಏನ್ ಗುಡ್ಸಲು ಇವರು ಸರ್ಕಾರ ಮಾಡಿದ್ದಾಗೋ, ಜಾನ್ ಟೇಲರ್ ಅಂಡ್ ಕಂಪನಿ, ದೇ ಹ್ಯಾವ್ ಡೆವಲಪ್ಡ್ ದೀಸ್ ಹಟ್ಸ್. ಆ ಗುಡ್ಸಲ್ನ ಬಂದು ಇವ್ರು ಇವಾಗ ಬಂದು ಅದನ್ನ ಸರಿಪಡಿಸಿ ಮನೆಗಳಾಗಿ ಅದನ್ನ ಮಾಡಿ ಅದರಲ್ಲಿ ಇವರು ವಾಸ ಇದ್ದಾರೆ. ಅದನ್ನ ಕೊಡಕ್ಕೆ ಯಾತಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ದೇ ಶುಡ್ ನಾಟ್ ಥಿಂಕ್ ಅದರ್ವೈಸ್. ದಿ ಗವರ್ಮೆಂಟ್ ಶುಡ್ ಇಮಿಡಿಯೇಟ್ಲಿ ಕನ್ಸಿಡರ್ ಅಟ್ ಲೀಸ್ಟ್ ಇದನ್ನ ಕೊಡ್ತೀವಿ ಅಂತ. ದೋ ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಇನ್ ದಿ 2003 itself has made a very strong recommendations, ವೆರಿ ಸ್ಟ್ರಾಂಗ್ ರೆಕಮೆಂಡೇಶನ್ ಮಾಡಿದ್ದಾರೆ. ಸೊ ಅಂತ ಒಂದು ರೆಕಮೆಂಡೇಶನ್ ನ ಬಂದು ಯೂನಿಯನ್ ಕ್ಯಾಬಿನೆಟ್ ನಲ್ಲಿ ಬಂದು ಅದಾಗಿಲ್ಲ, ಪಾರ್ಟ್ ಗ್ರಾಂಟ್ ಮಾಡಿದ್ದಾರೆ, ಪಾರ್ಟ್ ಆಗಿ. ಅದೇ VRS ಸೆಟಲ್ಮೆಂಟ್, STB ಸೆಟಲ್ಮೆಂಟ್ ಅನ್ನು ಮಾಡಿದ್ರು. ಇವ್ರು ಏನ್ ಕೊಟ್ಟಿದ್ದಾರೆ ರೆಕಮೆಂಡೇಶನ್, ಅದನ್ನ ಅವತ್ತು ಮಾಡಿದಿದ್ರೆ ಈ ಹೋರಾಟ ಇವತ್ತು ನಡೀತಾ ಇದ್ದೀವಿ. ಸೊ ಇಂಥ ಒಂದು ಸಮಸ್ಯೆ ಎಲ್ಲ ಬಂದು ಬಹಳ ಗಂಭೀರವಾಗಿ ಪರಿಗಣಿಸಿ ಈ ವಿಚಾರವನ್ನು ಬಂದು ಇಡೀ ರಾಷ್ಟ್ರಕ್ಕೆ, ಗೌರ್ಮೆಂಟ್ಗೆ, ಆಮೇಲೆ ಕೋರ್ಟ್ಗೆ ಇದೆಲ್ಲ ಮುಟ್ಟಬೇಕಂತ ಹೇಳಿದ್ರೆ ನಮ್ಮ BGML ಕಾರ್ಮಿಕರೆಲ್ಲ ಬಂದು ಒಗ್ಗಟ್ಟಾಗಿ ಸೇರಿ ಈ ವಿಚಾರನ ಬಂದು ನಮ್ಮ MP-ಗೆ ಹಿಂದೆ ಇಷ್ಟು ಸಾವಿರಾರು ಜನ MP ಹಿಂದೆ ಇದೀವಿ ಅನ್ನೋದು ತೋರಿಸ್ಬೇಕು. ದೇರ್ ಇಸ್ ನೋ ಗ್ರೂಪ್ಸ್ ಅಮಾಂಗ್ ದಿ ವರ್ಕರ್ಸ್ ಗ್ರೂಪ್ಸ್ ಇಲ್ಲ. ಯಾರಾದ್ರೂ ಒಬ್ರು ಇಬ್ರು ಒಂದು ಮೆಮೊರಾಂಡಮ್ ತಗೊಂಡೋಗಿ ಎಲ್ಲಾದ್ರೂ ಒಂದು ಕೊಟ್ರೆ ಅವ್ರ ಗ್ರೂಪ್ ಅಂತ ಒಂದು ಪರಿಗಣನೆ ಮಾಡಬಾರ್ದು. ನೋ, ಅವ್ರು ಏನೋ ಇಂಟ್ರೆಸ್ಟ್ಗೆ ಇವಾಗ ಒಂದು ಕಮಿಟಿ ಮಾಡಿರ್ತಾರೆ KGF ಅಲ್ಲಿ, ಯಾರೋ ಒಂದು 4 ಜನ ಸೇರ್ತಾರೆ, ಒಂದು ಸೇವ್ ಕಮಿಟಿ, ಒಂದು ಡೆವಲಪ್ಮೆಂಟ್ ಕಮಿಟಿ, ಯಾವ್ದೋ ಒಂದು ಮಾಡ್ತಾರೆ. ಎಸ್, ಅವ್ರಿಗೂ ಅದರ ಇಂಟ್ರೆಸ್ಟ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಒಂದು ಕೋರಿಕೆ, ಒಂದು ಲಿಸ್ಟ್ ಆಫ್ ಡಿಮಾಂಡ್ಸ್ ನ ಇಟ್ಕೊಂಡು KGF ಅಲ್ಲಿ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಇರುತ್ತಾರೆ. ಸೊ ದೇ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಗ್ರೂಪ್ ಅಂಡ್ ದೇ ಕೆನಾಟ್ ಬಿ ಇನ್ವಾಲ್ವ್ಡ್ ಇನ್ ಅವರ್ ಆಕ್ಟಿವಿಟೀಸ್. ಸೊ ಇಂಥ ಒಂದು ಪರಿಸ್ಥಿತಿ ಎಲ್ಲ ಇದೆ. ಸೊ ಹಂಗಾಗಿ ಇಡೀ KGF ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಒಗ್ಗಟ್ಟಾಗಿ ಬಂದು ಈ ಹೋರಾಟವನ್ನು ಬಂದು ಮಾಡ್ತಾರೆ. ಈ ಹೋರಾಟ ಮಾಡಕ್ಕೆ ಮೊದಲು 72 ಗಂಟೆ ಒಳಗಾಗಿ ನಮ್ಮ ಕಿಶನ್ ರೆಡ್ಡಿ ಮುಖಾಂತರ ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಈ ಹೋರಾಟವನ್ನು ಬಂದು ನಾವು ಮುಂದುವರಿಸ್ತೀವಿ. ಬಿಕಾಸ್ ವಿ ವಾಂಟೆಡ್ ಎ ಡಯಲಾಗ್, ಡಿಸ್ಕಷನ್ ಅಂಡ್ ಎ ಡಿಸಿಷನ್ ಟು ಬಿ ಟೇಕನ್ ಅಟ್ ದಿ ಅಪೆಕ್ಸ್ ಲೆವೆಲ್. ಈ 3 ಬಂದು ನಮಗೆ ಬಂದು ಮಾಡ್ಕೊಡ್ಬೇಕಂತ ಹೇಳಿದ್ರೆ ಅವರ್ ಆನರಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶುಡ್ ಲೀಡ್ ದಿ ಡೆಲಿಗೇಷನ್ ಪರ್ಸನಲಿ, ಅಲಾಂಗ್ ವಿತ್ ದಿ BGML ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್. ನಾವು ಅವ್ರ ಜೊತೆ ಇರ್ತೀವಿ. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ರೆ ಅವ್ರ ಹತ್ರ ನಾವು ಹೋಗ್ತೀವಿ, ಹೋರಾಟ ಬಂದು ಹಿಂದೆ ತೆಗಿತೀವಿ. ಇಲ್ಲ ನಾವು ಹೋರಾಟ ಮಾಡಿ ತೋರಿಸಲೇಬೇಕು ಅಂತ ಒಂದು ಬಂದಾಗ ಅದನ್ನು ಕೂಡ ಮಾಡಿಬಿಟ್ಟು ಮತ್ತೆ ಕೂಡ ಬಂದು ನಾವು ಸೆಕೆಂಡ್ ರೌಂಡ್ ಕೂಡ ನಾವು ಡೆಲ್ಲಿಗೆ ಹೋಗಿ ಅವ್ರನ್ನ ಮೀಟ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈ ವಿಚಾರ ಎಲ್ಲ ಬಂದು ಯಾತಕ್ಕೆ ಬಂದು ಇವಷ್ಟು ದೂರ ನಾವು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಇಟ್ ಇಸ್ ದ ರೈಟ್ಸ್ ಅಂಡ್ ಲಿಬರ್ಟೀಸ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ given to us, to the people of this constituency. சட்ட ரீதியாக, அரசியல் சட்ட ரீதியாக தொழிலாளர் குடும்பங்களுக்கு, இந்த பகுதியில் வாழக்கூடிய மக்களுக்கு அவர்களுடைய உரிமைகளை கேட்பதற்காக நடத்தப்படக்கூடிய இந்த மிகப்பெரிய போராட்டத்திற்கு பெருவாரியான மக்கள், தங்கச்சுரங்க மக்கள் மற்றும் மற்றவர்கள் கூட இந்த போராட்டத்தில் கலந்து கொண்டு வெற்றி பெற செய்ய வேண்டும் என்று இந்த கூட்டத்தின் வாயிலாக நான் தெரிவித்துக் கொள்கிறேன். இந்த கூட்டத்தின் வாயிலாக தெரிவித்துக் கொள்கிறேன் என்று சொன்னால், மீடியா மூலமாக இதை நீங்க வந்து மக்களுக்கு தெரிவிக்க வேண்டிய கடமையில உங்களை நாங்கள் கூப்பிட்டுருக்கிறோம். ஸோ இதெல்லாம் வந்துட்டு மைன்ஸ் பிரச்சனை, அப்புறமா நம்ம மெம்பர் ஆஃப் பார்லிமெண்ட் உடைய பிரச்சனை, அவருடைய மினிஸ்ட்ரி ஆஃப் மைன்ஸ் உடைய பிரச்சனை, இதெல்லாம் நாங்க சொல்லியிருக்கிறோம். வேற ஏதாவது நீங்க கேட்கணும்னாக்க கேட்கலாம். Teachers wanted for Kasambally Rural High School immediate. % pure and clean. No compromise. Best quality. Family restaurant. 100% Ambur and Dindukal style biryani. 100%
Venus Biryani. near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF.